ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಕರ್ದಂಟು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ನಾನು 2 ಕಪ್ಪು ಪುಟಾಣಿ ತೊಗೊಂಡಿದ್ದೀನಿ, 4 ಏಲಕ್ಕಿ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿಯಲ್ಲಿ ಹಾಕೋಣ. ಕ್ಲೀನ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಮಿಕ್ಸಿ ಮಾಡ್ಕೊಳ್ಳೋಣ ನೈಸಾಗಿ. ಮಿಕ್ಸಿ ಮಾಡ್ಕೊಂಡಾಯಿತು. ಈ ಥರ ನೈಸಾಗಿರಬೇಕು. ಅದನ್ನು ಸ್ವಲ್ಪ ಸೋಸ್ಕೊಳ್ಳೋಣ. ಒಂದೊಂದು ಕಾಳು ಉಳಿದಿರ್ತದಲ್ಲ ದಪ್ಪ ದಪ್ಪ, ಹಾಗಾಗಿ ಸೋಸ್ಕೋಬೇಕು ಅದನ್ನು. ಮತ್ತೆ ಮಿಕ್ಸಿ ಮಾಡಿದ ನಂತರ ಅಳತೆ ಮಾಡಿ ನೋಡ್ತಾ ಇದ್ದೀನಿ. ಸೇಮ್ ಇದೆ, 2 ಕಪ್ ಇದೆ. 2 ಕಪ್ ಪುಟಾಣಿ ತೊಗೊಂಡಿದ್ದೆ. ಮಿಕ್ಸಿ ಮಾಡಿದ ನಂತರನೂ 2 ಕಪ್ ಪೌಡ್ರ್ ಆಗಿದೆ ಅದು ಮಿಕ್ಸಿ ಮಾಡಿದ ನಂತರ. ಇವಾಗ ಒಂದು ಕಡಾಯಿ ಇಡ್ತಾ ಇದ್ದೀನಿ. ಕಡಾಯಿಗೆ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. 1 ಕಪ್ ಸಕ್ಕರೆ ಹಾಕಿದೆ. ಮತ್ತು ಈಗ ಅರ್ಧ ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ. ನಾನು 1.5 ಕಪ್ಪು ಸಕ್ಕರೆ ಹಾಕಿದ್ದೀನಿ. ಇವಾಗ ಅರ್ಧ ಕಪ್ಪು ನೀರು ಹಾಕ್ತಾಯಿದ್ದೀನಿ. ಎರಡು ಕಪ್ ಪುಟಾಣಿಗೆ 1.5 ಕಪ್ಪು ಸಕ್ಕರೆ ಹಾಕಿದ್ದೀನಿ. ಸಾಕು, ಕರೆಕ್ಟಾಗುತ್ತೆ ಸ್ವೀಟು. ಸಕ್ಕರೆನ ಪಾಕ ಮಾಡ್ಕೊಳ್ಳೋಣ, ಒಂದೆಳೆ ಪಾಕ. ಒಂದು ಪ್ಲೇಟಿಗೆ ನಾನು ತುಪ್ಪ ಹಚ್ಚಿಬಿಟ್ಟು ಸವರಿ ಇಡ್ತಾಯಿದ್ದೀನಿ ಪ್ಲೇಟಿಗೆ. ಪಾಕ ಬಂದಿದೆ, ಒಂದೆಳೆ ಪಾಕ ಆಗಿದೆ. ಇವಾಗ ಪುಟಾಣಿನ ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡದೆ ಹಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಕರ್ದಂಟು ಚೆಂದ ಶೈನಿಂಗ್ ಬರುತ್ತೆ. ಅದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ಈ ಥರ ಇರಬೇಕು ನೋಡಿ. ಬೇಗನೆ ಆಗಿಬಿಡುತ್ತೆ. ಒಂದು ಕಡ್ಚಿಗೆ ತೊಗೊಂಡ್ಬಿಟ್ಟು ಅದನ್ನು ಪ್ಲೇಟಿಗೆ ನೀಟಾಗಿ ಆ ಥರ ಮಾಡ್ಕೊಳ್ಳೋಣ. ಮೇಲೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ, ಒಣ ಕೊಬ್ಬರಿ. ಮೇಲೆ ಸ್ವಲ್ಪ ಗಸಗಸೆ ಹಾಕ್ತಾಯಿದ್ದೀನಿ. ಇವಾಗ ಸೆಟ್ಟಾಗಿದೆ. ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಪೀಸ್ ಪೀಸಾಗಿ. ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಬಿಟ್ಕೊಂಡಿದೆ ನೋಡಿ. ಕಟ್ ಮಾಡಾಗೆ ಎಲ್ಲ ಬಿಟ್ಕೋತಾ ಇದೆ ಅದು ಪೀಸ್ ಪೀಸಾಗಿ. ಸ್ಮೂತ್ ಚೆನ್ನಾಗಾಗಿದೆ.
ಸ್ಮೂತಾಗಿದೆ, ತುಂಬ ಚೆನ್ನಾಗಾಗುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.